ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸಹಯೋಗದಲ್ಲಿ ಜಿಕೆವಿಕೆ ಆವರಣದಲ್ಲಿ ಇದೇ ತಿಂಗಳ 14ರಿಂದ 17ರವರೆಗೂ ಈ ಬಾರಿಯ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಹವಾಮಾನ ಚತುರ ಡಿಜಿಟಲ್ ಕೃಷಿ ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗುತ್ತಿರುವ ಕೃಷಿ ಮೇಳದಲ್ಲಿ ವಿವಿಧ ಹೊಸ ತಳಿಗಳ ಪ್ರಾತ್ಯಕ್ಷಿಕೆ, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಕೃಷಿ ಪರಿಕರಗಳ ಹಾಗೂ ಪ್ರಕಟಣೆಗಳ ಮಾರಾಟ ಮತ್ತಿತರ ವ್ಯವಸ್ಥೆಗಳ ಮೂಲಕ ಆಧುನಿಕ ಬೇಸಾಯದ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಗುವುದು ಎಂದರು. ಇದೇ ವೇಳೆ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ತೊಂದರೆ ಆಗುವಂತ ಸಂದರ್ಭದಲ್ಲಿ ನಾವೇನಾಗಿದೆ, ಈ ಆಟೋಮೆಟಿಕ್ ರೋಟೋವೇಟರ್ ಅಂತ ಏನಿದೆ ಅದು ನಿಗದಿ ಮಾಡಿಬಿಟ್ಟಿರ್ತೀವಿ, ಈ ಬೆಳೆಗೆ ಇಷ್ಟೇ ಆಳದಲ್ಲಿ ಉಳುಮೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಆ ರೀತಿಯಾದಂಥ ಒಂದು ತಂತ್ರಜ್ಞಾನವನ್ನು ಸಹ ನಾವು ಇಲ್ಲಿ ಸೇರಿಸ್ಕೊಂಡು ಅದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾದಂಥ ಉದ್ದೇಶ ಕೃಷಿಯಲ್ಲಿ ನಿಖರತೆಯನ್ನ ತರಬೇಕು, ಕೃಷಿಯಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯ ಮಧ್ಯದಲ್ಲೂ ಕೃಷಿಯನ್ನ ಸಾಂಗವಾಗಿ ನಾವು ನೆರವೇರಿಸಬೇಕು ಅನ್ನುವಂಥ ದೃಷ್ಟಿಯನ್ನ ಇಟ್ಕೊಂಡು